ಕ್ರಿಕೆಟರ್ ಸದಾ ಬ್ಯುಸಿಯಾಗಿರ್ತಾರೆ. ಇಷ್ಟಾದರೂ ಆಗಾಗ ಸಮಾಜ ಸೇವೆ ಮಾಡ್ತಾ ಉದಾರತೆ ಮೆರೀತಾರೆ. ಇಂಥದ್ರಲ್ಲಿ ಸಚಿನ್ ಎತ್ತಿದ ಕೈ. ಬೆಂಗಳೂರಿನಲ್ಲಿ ಅಭ್ಯಾಸ ನಡೆಸ್ತಾ ಇರೋ ಮಾಸ್ಟರ್ ಮತ್ತೊಮ್ಮೆ ತಮ್ಮ ಸಮಾಜಪರ ಕಾಳಜಿಯನ್ನು ತೋರಿದ್ದಾರೆ. ಸಚಿನ್ ತೆಂಡೂಲ್ಕರ್ ಚಿನ್ನಸ್ವಾಮಿ ಮೈದಾನದಲ್ಲಿ ಅಭ್ಯಾಸ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿಯಾಗೋಕೆ ಐಡಿಯಲ್ ಬ್ಲೈಂಡ್ ಬ್ಯಾಂಡ್ ಹುಡುಗರು ಆಗಮಿಸಿದ್ರು. ಸಚಿನ್ ಮುಂದಿನ ಸರಣಿಗೆ ಶುಭ ಕೋರೋಕೆ ಈ ಅಂಧ ಬಾಲಕರು ಬಂದಿದ್ರು. ಇದೇ ವೇಳೆ ಅಂಧರನ್ನ ಭೇಟಿ ಮಾಡಿದ ತೆಂಡೂಲ್ಕರ್ ಅವರೊಂದಿಗೆ ಕೆಲ ಕಾಲ ಕಳೆದ್ರು. ಸಚಿನ್ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಕ್ಕೆ ಹುಡುಗರು ವಿಷಾದ ವ್ಯಕ್ತಪಡಿಸಿದರು. 10 ವರ್ಷದ ಹಿಂದೆ ಸಂಸ್ಥೆಯ ಸ್ಥಾಪನೆಗೆ ಆಗಮಿಸಿದ ಮಾಸ್ಟರ್ಗೆ ಚಾರಿಟಿ ಪಂದ್ಯ ಆಡುವಂತೆ ಪ್ರಸ್ತಾಪಿಸಿದ್ರು. ಸಚಿನ್ ಕೂಡಲೇ ಈ ಕುರಿತು ಯೋಚಿಸಿ ತಿಳಿಸುವುದಾಗಿ ಭರವಸೆ ಕೊಟ್ಟರು. ಸಚಿನ್ ತೆಂಡೂಲ್ಕರ್ ಒನ್ ಡೇ ರಿಟೈರ್ಡ್ ಕೊಟ್ಟು ನಮಗೆಲ್ಲ ಬಹಳ ಬೇಸರ ಆಗಿದೆ. ನಾವೇನಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಸಚಿನ್ ಮತ್ತೆ ಬಂದು ಒಂದು ಫೇರ್ವೆಲ್ ಪ್ರೋಗ್ರಾಮ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಒಂದು ಬೆನಿಫಿಟ್ ಮ್ಯಾಚ್ ಐಡಿಯಲ್ ಫೈಂಡರ್ಸ್ಗೋಸ್ಕರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಖಂಡಿತ ನಿಮ್ಮ ಬುಕ್ಲೆಟ್ ಎಲ್ಲ ಓದಿ ರಮೇಶ್ ಹತ್ರ ಇದ್ರು ಅವ್ರ ಜೊತೆ ಹೇಳಿ ಕಳಿಸ್ತೀವಿ, ಪ್ರಯತ್ನ ಪಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇದೇ ಹುಡುಗರು ಟೀಂ ಇಂಡಿಯಾ ನಾಯಕ ಮಹೇಂದ್ರ ಸಿಂಗ್ ಧೋನಿಗೂ ಹೂ ನೀಡಿ ಸರಣಿ ಗೆಲ್ಲುವಂತೆ ಶುಭ ಕೋರಿದ್ರು. ಅಂಧರ ಹಾರೈಕೆಗೆ ಮೂಕ ವಿಸ್ಮಿತರಾದ ಮಹಿ ನಿಮಗೂ ಶುಭವಾಗಲಿ ಅಂತ ಭಾವುಕರಾದ್ರು. ಸಚಿನ್ ಸರ್ನ ಭೇಟಿ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಬರೀ ಕ್ರಿಕೆಟಲ್ಲಿ ಅಷ್ಟೇ ಕೇಳಿದೆ, ಇವತ್ತು ನಿಜವಾಗ್ಲೂ ಅವರನ್ನು ನೋಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಆಗಸದೆತ್ತರಕ್ಕೆ ಬೆಳೆದಿರುವ ಕ್ರಿಕೆಟಿಗರು ಯಾವತ್ತೂ ಅಸಹಾಯಕರಿಗೆ ಸಹಾಯ ಮಾಡುವಲ್ಲಿ ಮುಂದು ಅನ್ನೋದನ್ನ ತೋರಿಸಿಕೊಟ್ರು. ಅಂಧರ ಮಾತಿಗೆ ಸಹಮತ ವ್ಯಕ್ತಪಡಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಮತ್ತೊಮ್ಮೆ ತಮ್ಮ ಸಮಾಜಪರ ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.